ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನಲ್ಲಿ ನೀವು ಹೆಚ್ಚಾಗಿ ಕುಕ್ಕಿಂಗ್ ವೀಡಿಯೋಸ್ಗಳನ್ನ ನೋಡಿರ್ತೀರ. ಮಧ್ಯೆ ಮಧ್ಯೆ ಕೆಲವೊಂದು ವ್ಲಾಗ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೇನು 2-3 ಮಂತ್ಸ್ ಬಂದರೆ ನಾನು ನನ್ನ ಚಾನಲ್ನ ಶುರು ಮಾಡಿ 3 ಇಯರ್ಸ್ ಆಗ್ತಾಯಿದೆ. ಈ 3 ಇಯರ್ಸಲ್ಲಿ ನನ್ನ ಚಾನಲ್ನಲ್ಲಿ 13,800 ಜನ ಸಬ್ಸ್ಕ್ರೈಬರ್ಸ್ಗಳು ಆಗ್ತಾ ಇದ್ದಾರೆ ಕೂಡ. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲೇ ಕೂತ್ಕೊಂಡು ಯಾರ ಮೇಲೂ ಡಿಪೆಂಡ್ ಆಗದಂತೆ ಇಂಡಿಪೆಂಡೆಂಟಾಗಿ ಏನಾದರೂ ಮಾಡ್ಬೋದು ಅಂತ ಹೇಳಿ ನಾನು ಈ ಚಾನಲ್ನ ಶುರು ಮಾಡಿದ್ದು. ತುಂಬ ಖುಷಿ ಇದೆ. ಹಾಗೆಯೇ ಮನೇಲಿ ಸುಮ್ಮನೆ ಕಾಲಹರಣ ಮಾಡೋದ್ರಿಂದ ವೇಸ್ಟ್ ಆಗುತ್ತೆ ಟೈಮು. ಅದರಿಂದ ನಮಗೆ ತಿಳಿದಿರೋಂಥದ್ದನ್ನು ಮತ್ತೊಬ್ರಿಗೆ ತಿಳಿಸೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಆದ್ದರಿಂದ ನಾನು ಈ ಚಾನಲ್ನ ಶುರು ಮಾಡಿದ್ದು. ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಅಂದರೆ ಇದೇ ಫಸ್ಟ್ ಟೈಮು ಈ ರೀತಿ ಓಪನ್ ಅಪ್ ಆಗಿ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಇಷ್ಟು ದಿನಗಳಿಂದ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದ ಇನ್ನು ಮುಂದೆ ಕುಕ್ಕಿಂಗ್ ಜೊತೆಗೆ ವ್ಲಾಗ್ಸ್ಗಳನ್ನ ಕೂಡ ಶೇರ್ ಮಾಡಿದ್ರೆ ಕಂಟಿನ್ಯೂ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಮತ್ತೆ ಕಂಟಿನ್ಯೂ ಆಗಿ ವೀಡಿಯೋ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಯೂಟ್ಯೂಬ್ ಅಂತಂದ್ರೇ ಏನೋ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅದಕ್ಕೆ ಸಕ್ಸಸ್ ಸಿಗಬೇಕು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗೋಲ್ಲ. ಕೆಲವೊಂದು ಎಫರ್ಟ್ಸ್ಗಳು ಹಾಕಬೇಕಾಗತ್ತೆ. ಹಾಗೆಯೇ ತುಂಬ ಟೈಮ್ ಕೂಡ ತಗೊಳುತ್ತೆ. ನಾನು ಸ್ಟಾರ್ಟ್ ಮಾಡಿ 1 ಇಯರ್ ಆದಮೇಲೆ ನನಗೂ ಕೂಡ ಇದರಿಂದ ಪೇಮೆಂಟ್ ಅನ್ನೋದು ಕೂಡ ಬಂದಿದೆ. ಅದ್ರ ಬಗ್ಗೆ ನಾನು ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಅದ್ರ ಬಗ್ಗೆ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ. ಅದ್ರ ಬಗ್ಗೆ ನಂಗೆ ತುಂಬ ಖುಷಿನೂ ಇದೆ. ಮುಂದೆ ನೋಡೋಣ. ಅದ್ರ ಬಗ್ಗೆನೂ ಕೂಡ ನಾನೊಂದು ವ್ಲಾಗ್ನ ಶೂಟ್ ಮಾಡಿ ಹಾಕ್ತೀನಿ. ಎಷ್ಟು ಅರ್ನಿಂಗ್ಸ್ ಆಗಿದೆ, ನನಗೆ ಎಷ್ಟು ಪೇಮೆಂಟ್ ಬಂದಿದೆ, ಎಷ್ಟು ದಿನಕ್ಕೆ ಬಂದಿದೆ ಅಂತ ನಾನು ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಏನಂತಂದರೆ ವ್ಲಾಗ್ ಮಾಡ್ತಿರೋಂಥ ಕಾರಣ ಬಂದು ಕಬೋರ್ಡ್ಗಳಲ್ಲಿ ಬಟ್ಟೆಗಳೆಲ್ಲನೂ ಕೂಡ ಕ್ಲೀನ್ ಮಾಡೋದಿತ್ತು. ಅಮ್ಮನ ರೂಮಲ್ಲೂ ಕಬೋರ್ಡ್ಗಳಲ್ಲಿ ಕ್ಲೀನ್ ಮಾಡೋದಿದೆ. ಹಾಗೆಯೇ ನನ್ನ ರೂಮು ಕೂಡ ಕ್ಲೀನ್ ಮಾಡ್ಕೊಳ್ಳೋದಿದೆ. ಒಂದೇ ದಿನ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆದ್ದರಿಂದ ಏನಂಕರ್ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಂದರೆ ನನ್ನ ರೂಮು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇದೆ. ಆದ್ದರಿಂದ ಫಸ್ಟಿಗೆ ಅಮ್ಮನ ರೂಮಲ್ಲೂ ಅಷ್ಟೇ ಇದೆ ಬಟ್ಟೆಗಳೆಲ್ಲ ಮರ್ಚೋದು. ನಿಮಗೆ ತೋರಿಸ್ತೀನಿ ನಾನು. ಅದರಿಂದ ಫಸ್ಟು ಅಮ್ಮನ ರೂಮ್ ಕ್ಲೀನ್ ಮಾಡ್ಕೊಂಬಿಟ್ರೆ ಅದಾದಮೇಲೆ ನನ್ನ ರೂಮ್ನ ನಾನು ಆರಾಮಾಗಿ ಆಮೇಲೆ ನಿಧಾನವಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಅದರಿಂದ ಇವತ್ತು ಅಮ್ಮನ ಕಬೋರ್ಡ್, ಅಂದರೆ ನಾನು ಅತ್ತೆನ ಅಮ್ಮ ಅಂತಲೇ ಕರೆಯೋದು. ಅದರಿಂದ ಅವರು ರೂಮಲ್ಲಿ ಕಬೋರ್ಡ್ಗಳನ್ನ ಕ್ಲೀನ್ ಮಾಡಬೇಕಿತ್ತು. ಅದರಿಂದ ಬಟ್ಟೆಗಳೆಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ತೀನಿ. ಯಾವ ರೀತಿ ನಾನು ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಕಬೋರ್ಡ್ ಕ್ಲೀನ್ ಮಾಡ್ತೀನಿ, ಹಾಗೆಯೇ ಸ್ಯಾರಿಗಳನ್ನ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂತ ನೋಡೋಣ. ಇದು ಅಮ್ಮನ ರೂಮು. ಇವಾಗ ಈ ರೂಮಲ್ಲಿ ಕಬೋರ್ಡ್ಗಳಲ್ಲಿ ಬಟ್ಟೆಗಳಿದೆ. ಅದೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು. ಬನ್ನಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದೆಲ್ಲ ಅಮ್ಮನ ಸ್ಯಾರಿಗಳು, ಡೈಲಿ ವೇರ್ ಸ್ಯಾರಿಗಳು ಮತ್ತು ಅಪ್ಪನ ಡ್ರೆಸ್ಗಳೆಲ್ಲ ಇಲ್ಲೇ ಇರೋದು. ಹಾಗೆ ಕೆಲವೊಂದು ಬೆಡ್ಶೀಟ್ಗಳು, ಹಾಸಿಗೆಗಳಿಗೆ ಹಾಕೋಂಥ ಬೆಡ್ಶೀಟ್ಗಳೆಲ್ಲನೂ ಕೂಡ ಈ ಕಬೋರ್ಡಲ್ಲಿ ಎಲ್ಲನೂ ಕೂಡ ಆರ್ಗನೈಸ್ ಮಾಡಬೇಕು. ಈಗ ಆಲ್ರೆಡಿ ಇದೆಲ್ಲ ಸ್ವಲ್ಪ ಮೆಸ್ಸಿ ಥರ ಆಗಿಬಿಟ್ಟಿದೆ. ಇದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಇನ್ನು ಆ ಕಡೆನೂ ಅಷ್ಟೇ, ಆ ಕಡೆ ಎಲ್ಲರೂ ಹೊರಗಡೆ ಹೋಗುವಂಥ ಸ್ಯಾರಿಗಳಿದೆ, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಫಸ್ಟಿಗೆ ಈ ಕಬೋರ್ಡ್ನ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಏಕೆಂದರೆ ಅಷ್ಟು ಜಾಸ್ತಿ ಅದು ಏನು ಇದಾಗಿಲ್ಲ. ಈ ಕಡೆ ಕಬೋರ್ಡೇ ಜಾಸ್ತಿ ಎಲ್ಲ ಸೀರೆಗಳೆಲ್ಲ ಗೋಚ್ಕೊಂಡ್ಬಿಟ್ಟಿದೆ. ಅದರಿಂದ ಇದನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲಿ ಮೇಲ್ಗಡೆ ಕೆಲವೊಂದು ಪಂಚೆ, ಶಲ್ಯ, ಹಾಗೆಯೇ ಶಾಲ್ಗಳು, ಇನ್ನೂ ಯೂಸ್ ಮಾಡದಿರೋಂತಹ ಬೆಡ್ಶೀಟ್ಗಳು, ಹಾಗೆಯೇ ಟವಲ್ಗಳು, ಅದೆಲ್ಲನೂ ಕೂಡ ಫಸ್ಟು ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಅದು ಕೆಲವೊಂದು ಏನಾದ್ರು ಪೂಜೆಗೆ ಅಂತ ಏನು ತೊಗೊಂಡಿರ್ತೀವಿ ಅದೆಲ್ಲ ಸ್ವಲ್ಪ ಕೆಳಗಡೆ ಬಂದಿದೆ. ಅದೆಲ್ಲನೂ ಕೂಡ ಹಾಗೆಯೇ ಅಲ್ಲೇ ಸರಿ ಮಾಡ್ತೀನಿ. ಈಗ ಒಂದು ಸ್ವಲ್ಪ ದಿನದಲ್ಲಿ ಅದನ್ನು ಕ್ಲೀನ್ ಮಾಡಿದ್ದೆ. ಈಗ ಸ್ವಲ್ಪ ಪೂಜೆ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಗಲೀಜಾದಾಗ ಆಗಿದೆ. ಅದಕ್ಕೋಸ್ಕರ ಇದನ್ನು ಹಾಗೆಯೇ ಕ್ಲೀನ್ ಮಾಡಿಬಿಡ್ತೀನಿ ಫಸ್ಟಿಗೆ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಆಗಲೇ ಹೇಳ್ದಾಗೇ ಪಂಚೆ, ಶಲ್ಯ, ಶಾಲ್ಗಳು ಮತ್ತು ಹೊಸ ಬೆಡ್ಶೀಟ್ಗಳೆಲ್ಲ ಇಟ್ಟಿದೆ ಅಂತ ಹೇಳಿದ್ನಲ್ಲ. ಇದು ಅಷ್ಟಾಗಿ ಏನು ಜಾಸ್ತಿ ಗೋಚ್ಕೊಂಡಿರಲಿಲ್ಲ. ಅದರಿಂದ ಕೆಲವೊಂದು ಹಾಗೆಯೇ ಈ ರೀತಿ ನೀಟಾಗಿ ಮಡಚಿ ಒಂದು ಕಡೆ ಸೈಡಿಗೆ ಈ ಕಡೆ ತಳ್ಳಿದ್ದೀನಿ ಅಷ್ಟೇನಾಗಿದೇನು ಮೆಸ್ಸಿ ಆಗಿರಲಿಲ್ಲ, ಕ್ಲೀನಾಗಿತ್ತು. ಅದರಿಂದ ಇಷ್ಟನ್ನು ಮಾತ್ರ ಈ ರೀತಿ ಇಟ್ಕೊಂಡಿದ್ದೀನಿ ಇಲ್ಲಿ.
ಈಗ ಸೀರೆ ತೆಗೆದಿರೋ ಕಡೆ ಎಲ್ಲ ಕಬೋರ್ಡೆಲ್ಲ ಗಲೀಜಾಗಿರುತ್ತಲ್ವ, ಅದನ್ನೆಲ್ಲನೂ ಕೂಡ ಫಸ್ಟಿಗೆ ಈ ರೀತಿ ನೀಟಾಗಿ ಒಂದು ತೇವ ಬಟ್ಟೆ ಮಾಡಿಕೊಂಡು ಒರೆಸ್ಬಿಡ್ತೀನಿ. ಫಸ್ಟಿಗೆ ಈ ರೀತಿ ನೀಟಾಗಿ ತೇವ ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಡು ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಅದಾದಮೇಲೆ ಕೆಳಗಡೆಗೆ ನ್ಯೂಸ್ ಪೇಪರ್ನ ಹಾಕ್ತೀನಿ. ಈ ರೀತಿ ನ್ಯೂಸ್ ಪೇಪರ್ನ ಎಷ್ಟಾಗುತ್ತೆ ಅಷ್ಟು ನೀರಿದ್ದು ಕೆಳಗಡೆ ಹಾಕ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಸ್ಯಾರಿಗಳನ್ನ ಅಥವಾ ಬ್ಲೌಸ್ಗಳನ್ನ ಈ ರೀತಿ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲನೂ ಕೂಡ ಈ ರೀತಿ ಬೆಡ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಕೆಳಗಡೆ ಚಾಪೆ ಹಾಸ್ಕೊಂಡು ಮಡ್ಸ್ಕೊಬೋದು. ನನಗೆ ಸ್ವಲ್ಪ ಕೆಳಗಡೆಯಿಂದ ಕೂತು ಎದ್ದೊಳೋದಕ್ಕೆ ಸ್ವಲ್ಪ ಈ ಟೈಮಲ್ಲಿ ಕಷ್ಟ ಆಗುತ್ತೆ. ಅದರಿಂದ ಈ ರೀತಿ ಬೆಡ್ ಮೇಲೆ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ. ಕೆಲವೊಂದು ಚೆನ್ನಾಗಿದೆ, ಮಡಿಸಿರೋದು ಯಾವ ರೀತಿ ಇದೆ ಹಾಗೇ ಇದೆ. ಇನ್ನು ಕೆಲವೊಂದು ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಅದನ್ನು ಮಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಫಸ್ಟು ನೀಟಾಗಿ ಮಡಿಸ್ಕೊಂಡು ಎತ್ತಿಟ್ಕೊಂಡ್ರೆ ಅದಾದಮೇಲೆ ಡೈರೆಕ್ಟು ಜೋಡಿಸ್ಕೊಬಿಡ್ಬೋದು, ಈಸಿ ಆಗುತ್ತೆ ಕೆಲಸ. ಹಾಗೆಯೇ ನನಗೂ ಕೂಡ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಬನ್ನಿ ಈಗ ಎಲ್ಲನೂ ಕೂಡ ಒಂದು ಕಡೆಯಿಂದ ಮಡಿಸ್ತಾ ಬರ್ತೀನಿ. ಈಗ ಫಸ್ಟಿಗೆ ಸ್ಯಾರಿಗಳನ್ನ ಈ ರೀತಿ ಮಡಚಿ ಇಟ್ಕೊಂಡಿದ್ದೀನಿ. ಬ್ಲೌಸ್ಗಳಿನ್ನೂ ಹಾಗೆ ಇದೆ. ಅದು ಅಷ್ಟೇ, ಕೆಲವೊಂದು ಮಡಚ್ದಾಗೆ ಇದೆ, ಇನ್ನು ಕೆಲವೊಂದು ಮಾತ್ರ ಅಂಟ್ಕೊಂಡಿದೆ. ಅದನ್ನು ನೋಡಿಬಿಟ್ಟು ಮಡಚ್ಬಿಟ್ಟು ಇಡ್ತೀನಿ. ಫಸ್ಟಿಗೆ ಸ್ಯಾರಿಗಳನ್ನ ಮಡಚಿಟ್ಕೊಂಡ್ಬಿಟ್ಟಿದ್ದೀನಿ, ಅದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಈ ಸ್ಯಾರಿ ಮಡ್ಚೋದಕ್ಕಿಂತ ಈ ಬ್ಲೌಸ್ ಮಡ್ಚೋದೇ ಸಖತ್ತು ಕಷ್ಟ ಅಂತ ಅನಿಸುತ್ತೆ. ಇದು ಏನೋ ಈಸಿಯಾಗಿ ಬೇಗ ಮಡಿಸ್ಬಿಡ್ಬೋದು ಅಂತ ಅನಿಸುತ್ತೆ. ಈ ಬ್ಲೌಸ್ಗಳನ್ನ ಮಡಿಸೋದೇ ನನಗೆ ಕಷ್ಟ. ಈಗ ಸ್ಯಾರಿಗಳೆಲ್ಲನೂ ಕೂಡ ಈ ರೀತಿ ಮಡಚಿ ಎತ್ತಿಟ್ಟಿದ್ದೀನಿ. ಈಗ ಕಬೋರ್ಡ್ಗೆ ಯಾವ ರೀತಿ ಜೋಡಿಸ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಯಾರಿಗಳನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. 3 ಲೈನಲ್ಲಿ ಮಾಡ್ಕೊಂಡಿದ್ದೀನಿ. ಅಡ್ಡಡ್ಡವಾಗಿಟ್ಟರೆ ಈ ಕಡೆಗೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಇದೇ ರೀತಿ 3 ಲೈನ್ ಮಾಡ್ಕೊಂಡಿದ್ದೀನಿ. 2 ಲೈನಲ್ಲಿ ಇಡ್ಬೋದು, ಆದರೆ ಒಂದೊಂದು ಸ್ಯಾರಿನ ತೊಗೋಬೇಕಾದ್ರೆ ಬಿದ್ದೋಗ್ಬಿಡುತ್ತೆ. ಆ ಕಾರಣಕ್ಕೆ ಈ ರೀತಿ 3 ಲೈನ್ ಮಾಡಿದ್ದೀನಿ. ಹಾಗೆಯೇ ಬ್ಲೌಸ್ಗಳನ್ನೂ ಅಷ್ಟೇ, ಫಸ್ಟು ಮುಂದೆಗಡೆ ಒಂದು ಲೈನ್ ಇದೆ, ಹಾಗೆಯೇ ಹಿಂದೆಗಡೆಗೂ ಕೂಡ ಇದೆ. ಯಾವ್ದು ಬೇಕು ಅದನ್ನು ತೊಗೋಬೋದು ಈಸಿಯಾಗಿ. ಇನ್ನು ಕೆಳಗಡೆ ಅಪ್ಪನ ಡ್ರೆಸ್ಗಳು, ಹಾಗೆಯೇ ಲಾಸ್ಟ್ ಸ್ಟೆಪ್ಪಲ್ಲಿ ಕೆಲವೊಂದು ಕಾಟನ್ ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಏನಾದರೂ ಒರೆಸೋದಕ್ಕೆ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು ವೇಸ್ಟ್ ಬಟ್ಟೆ ಕಾಟನ್ಗಳದ್ದು, ಹಾಗೆಯೇ ಬೆಡ್ ಸ್ಪ್ರೆಡ್ಗಳು, ಜೊತೆಗೆ ಸೋಫಾ ಕವರ್ಗಳು, ಇಷ್ಟನ್ನು ಕೂಡ ಲಾಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಇನ್ನು ಈ ಕಡೆ ಕಬೋರ್ಡ್ ಬಂದು ಔಟ್ಸೈಡ್ ಹಾಕೋಗುವಂಥದ್ದು, ಏನಾದರೂ ಫಂಕ್ಷನ್ಗಳಿದ್ರೆ ಅಥವಾ ಸಿಂಪಲಾಗಿ ಹಾಕೋಗುವಂಥ ಸ್ಯಾರಿಗಳನ್ನ ಈ ಕಡೆ ಕಬೋರ್ಡಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿರೋದು. ಇದು ಅಷ್ಟೇ, ಕೆಲವೊಂದು ಚೆನ್ನಾಗಿದೆ, ಹಾಗೇನು ಕೆಲವೊಂದು ಜಾಗಗಳೇ ಪ್ಲೇಸ್ಗಳು ಚೇಂಜ್ ಆಗಿಬಿಟ್ಟೈತೆ. ಮೇಲ್ಗಡೆ ಫುಲ್ ಗ್ರ್ಯಾಂಡ್ ಸ್ಯಾರಿಗಳು ಇಟ್ಕೊಂಡಿದ್ದು, ಕೆಳಗಡೆ ಸಿಂಪಲ್ ಸ್ಯಾರಿಗಳು ಇಟ್ಕೊಂಡಿದ್ದು, ಈಗ ಎರಡೂ ಕೂಡ ಮಿಕ್ಸ್ ಆಗಿಬಿಟ್ಟೈತೆ. ಇದನ್ನು ಸಪ್ರೇಟ್ ಮಾಡಿ ಜೋಡಿಸ್ಕೊಬೇಕು. ಬನ್ನಿ ಈಗ ಮತ್ತೆ ಇದನ್ನು ಕ್ಲೀನ್ ಮಾಡ್ಕೊಂಬರ್ತೀನಿ. ಈಗ ಫಸ್ಟ್ ಸ್ಟೆಪ್ಪನ್ನಷ್ಟೇ ಈಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏಕೆಂದರೆ ಅದೇ ಸ್ವಲ್ಪ ಜಾಸ್ತಿ ಇರೋದು, ಅದರಿಂದ ಫಸ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಎಲ್ಲನೂ ಒಂದೇ ಕಡೆ ಹಾಕ್ಕೊಂಡ್ರೆ ಮಿಕ್ಸಪ್ ಆಗಿಬಿಡುತ್ತೆ. ಅದರಿಂದ ಫಸ್ಟ್ ಮಾತ್ರ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಕೆಲವೊಂದು ಸ್ಯಾರಿಗಳು ಚೆನ್ನಾಗಿದೆ, ಹಾಗೆಯೇ ಅಂದರೆ ಪ್ರತಿಯೊಂದು ಸ್ಯಾರಿನೂ ಈಗ ಓಪನ್ ಮಾಡಲೇಬೇಕು, ಅಂದರೆ ಫುಲ್ಲಲ್ಲ ಸ್ವಲ್ಪ, ಏಕೆಂದರೆ ಈ ಸಲ ಬ್ಲೌಸ್ಗಳನ್ನೂ ಸ್ಯಾರಿ ಒಳಗಡೆ ಹಾಕಿ ಮಡಚಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಅಮ್ಮನಿಗೆ ಹುಡ್ಕೋದಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ಯಾರಿ ಜೊತೆಗೇ ಬ್ಲೌಸ್ಗಳನ್ನೂ ಕೂಡ ಅಲ್ಲೇ ಹಾಕ್ಬಿಟ್ಟು ಅದಾದಮೇಲೆ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಜಸ್ಟ್ ಇಷ್ಟೇ, ಮಾಮೂಲಿ 2 ಕಡೆ ಈ ಥರ ಮಡಿಸ್ಬಿಟ್ಟು ಒಂದು ಕಡೆ ಈ ಥರ ಮಾಡಿಬಿಟ್ಟು ಇದ್ರ ಬ್ಲೌಸ್ನ ಇದ್ರೊಳಗಡೆ ಹಾಕ್ಬಿಡೋಣ ಅಂತ ಈಗ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಿದೆ. ಸ್ಯಾರಿ ಜೊತೆಗೇ ಬ್ಲೌಸ್ ಕೂಡ ಇರುತ್ತೆ, ಅವ್ರಿಗೆ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಎಲ್ಲನೂ ಕೂಡ ಮಡ್ಚಿರ್ತೀನಿ.
ಈ ಕಬೋರ್ಡ್ನ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಅಂದರೆ ಈ ಕಡೆ ಲಾಸ್ಟ್ ಟೈಮು ಬ್ಲೌಸ್ಗಳೆಲ್ಲ ಜಾಸ್ತಿ ಇತ್ತು, ಈಗ ಸೀರೆಗಳಿಗೆ ಹಾಕ್ಬಿಟ್ಟಿದ್ದೀನಿ ಅಲ್ವಾ, ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ. ಈ ಕಡೆ ಎಲ್ಲ ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿಗಳೆಲ್ಲ ಈ ಕಡೆ ಇದೆ. ಇನ್ನು ಕಾಟನ್ ಸ್ಯಾರಿಗಳು, ಸ್ವಲ್ಪ ಫ್ಯಾನ್ಸಿ ಸ್ಯಾರಿಗಳೆಲ್ಲ ಈ ಲೈನಲ್ಲೈತೆ. ಇನ್ನು ಕೆಳಗಡೆ ಇರೋದೆಲ್ಲ ಸಿಂಪಲ್ ಸ್ಯಾರಿಗಳು. ಇನ್ನು ಲಾಸ್ಟ್ ಸ್ಟೆಪ್ಪು ಪೆಟಿಕೋಟ್ಗಳನ್ನ ಈ ರೀತಿ ಜೋಡಿಸಿದ್ದೀನಿ. ಇನ್ನು ಈ ಕಡೆ ಇರುವಂತಹ ಬ್ಲೌಸ್ಗಳ ಸ್ಯಾರಿಗಳು ಇನ್ನೊಂದು ಬೀರುಲಿದೆ, ಅದು ಹ್ಯಾಂಗರ್ಗೆ ಹಾಕಿದ್ದೀನಿ. ಅದರಿಂದ ಈ ಬ್ಲೌಸ್ಗಳನ್ನ ಅಲ್ಲಿಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ಇಲ್ಲೇ ಇದನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.